Welcome to all. Presented by Archana, 2nd MCom. My topic is Insurance Ombudsman. What is Insurance Ombudsman? The Insurance Ombudsman scheme is a Government of India initiative to help individual insurance holders grievance redressal through an easy, cost-effective and out-of-court impartial settlement. It's like a special code or a place where the insurance holder can complain against the insurance company. ಇನ್ಶೂರೆನ್ಸ್ ಕಂಪನಿ ಆ್ಯಂಡ್ ಇನ್ಶೂರೆನ್ಸ್ ಹೋಲ್ಡರ್ಸ್ನ ನಡುವೆ ಏನಾದರೂ ಗ್ರೀವಿಯನ್ಸಸ್ ಇದ್ದಾಗ ಇನ್ಶೂರೆನ್ಸ್ ಕಂಪನಿಯ ವಿರುದ್ಧ ಇನ್ಶೂರೆನ್ಸ್ ಒಂಬಡ್ಸ್ಮನಲ್ಲಿ ಕಂಪ್ಲೇಂಟನ್ನು ಮಾಡ್ಬೋದು. ಈವನ್ ಬ್ಯಾಂಕಲ್ಲಿ ಕೂಡ ಹಾಗೆ ಬ್ಯಾಂಕ್ ಆ್ಯಂಡ್ ಬ್ಯಾಂಕ್ ಕಸ್ಟಮರ್ಸ್ನ ನಡುವೆ ಏನಾದರೂ ಕಂಪ್ಲೇಂಟ್ಸ್ ಇದ್ದಾಗ ಕಸ್ಟಮರ್ಸ್ ಬ್ಯಾಂಕ್ನ ವಿರುದ್ಧ ಕಂಪ್ಲೇಂಟನ್ನು ಮಾಡ್ಬೋದು. ಸೊ ಅದನ್ನು ನಾವು ಬ್ಯಾಂಕಿಂಗ್ ಒಂಬಡ್ಸ್ಮನ್ ಅಂತ ಕರಿತೇವೆ. ಇದು ಇನ್ಶೂರೆನ್ಸ್ ಒಂಬಡ್ಸ್ಮನ್. ಯಾವಾಗ ಇನ್ಶೂರೆನ್ಸ್ ಕಂಪನಿ ಆ್ಯಂಡ್ ಇನ್ಶೂರೆನ್ಸ್ ಹೋಲ್ಡರ್ಸ್ನ ನಡುವೆ ಜಗಳ ಆಗುತ್ತೆ ಅಂತಂದರೆ ಇನ್ಶೂರೆನ್ಸ್ ಕಂಪನಿ ಕ್ಲೇಮ್ಸನ್ನು ಸೆಟಲ್ಮೆಂಟ್ ಮಾಡದೆ ಡಿಲೇ ಮಾಡಿದಾಗ ಇಷ್ಟು ಅಮೌಂಟನ್ನು ಕೊಡ್ತೇವೆ ಅಂತ ಹೇಳಿ ಎಗ್ರಿಮೆಂಟ್ ಮಾಡಿ ಅಷ್ಟು ಅಮೌಂಟನ್ನು ಕೊಡದೇ ಇದ್ದಾಗ ಪ್ರೀಮಿಯಮಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ಅಂಥ ಸಿಚುವೇಷನಲ್ಲಿ ಇನ್ಶೂರೆನ್ಸ್ ಹೋಲ್ಡರ್ಸ್ ಒಂಬಡ್ಸ್ಮನಲ್ಲಿ ಕಂಪ್ಲೇಂಟನ್ನು ಮಾಡ್ಬೋದು. ದ ಸ್ಕೀಮ್ ವಾಸ್ ಕ್ರಿಯೇಟೆಡ್ ಬೈ Government of India in 1998 under the Insurance Act 1938. ಇನ್ಶೂರೆನ್ಸ್ ಕಂಪನಿ ಆಫೀಸ್ ಈ ಟೀಮ್ ಯಾವಾಗ ಇಂಟ್ರೊಡ್ಯೂಸ್ ಆಯಿತು ಅಂತ ಹೇಳಿದರೆ ಇಂಡಿಯಾದಲ್ಲಿ ಅಂದರೆ 1938ರಲ್ಲಿ. ಯಾಕೆ ಅಂತ ಹೇಳಿದರೆ ತುಂಬ ಈಸಿಯಾಗಿ ಕಡಿಮೆ ಕಾಸ್ಟಲ್ಲಿ ಕೋರ್ಟ್ಗೆ ಹೋಗದೇನೆ ಸ್ಪೀಡಾಗಿ ಸೆಟಲ್ಮೆಂಟ್ ಮಾಡಿಕೊಳ್ಳುವಂಥ ಒಂದು ಸ್ಕೀಮ್ ಆಗಿದೆ. The main purpose of this scheme is a quick resolution to grievances against services offered by an insurance company. The main purpose is to quick resolution to complaint. ಇನ್ಶೂರೆನ್ಸ್ ಕಂಪನಿಯವರು ಏನು ಆ ಒಂದು ಇನ್ಶೂರೆನ್ಸ್ ಹೋಲ್ಡರ್ಗೆ ಸರ್ವೀಸಸನ್ನು ಪ್ರೊವೈಡ್ ಮಾಡಿದ್ದಾರೆ ಆ ಸರ್ವೀಸಸಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದಾಗ ಅವರ ಎಗೇನ್ಸ್ಟ್ ಕಂಪ್ಲೇಂಟನ್ನು ಮಾಡಲಿಕ್ಕೋಸ್ಕರನೇ ಇರುವಂಥ ಒಂದು ಪ್ಲೇಸ್ ಅದು. ಇಲ್ಲಿ ಕ್ವಿಕ್ ಸೊಲ್ಯೂಷನ್ ಅನ್ನುವಂಥದ್ದು ಸಿಗುತ್ತೆ. Only individual can file their complaints in Ombudsman office and not corporate or companies. ಇನ್ಶೂರೆನ್ಸ್ ಹೋಲ್ಡರ್ ಇಂಡಿವಿಜುವಲ್ ಮಾತ್ರ ಹೋಗಿ ಕಂಪ್ಲೇಂಟನ್ನು ಮಾಡ್ಬೋದು. ಕಂಪನಿ ಇನ್ಶೂರೆನ್ಸ್ ಕಾರ್ಪೊರೇಟ್ ಇನ್ಶೂರೆನ್ಸ್ ಮಾಡಿರ್ತಾರೆ. ಸೊ ಅವರು ಕಂಪನಿಯ ಸೇಫ್ಟಿಗಂತ ಮಾಡಿರುವಂಥದ್ದು. ಸೊ ಇಲ್ಲಿ ಯಾರು ಇಂಡಿವಿಜುವಲ್ ಕಸ್ಟಮರ್ಸ್ ಇರ್ತಾರೆ ಇನ್ಶೂರೆನ್ಸ್ ಹೋಲ್ಡರ್ಸ್ ಇರ್ತಾರೆ. ಸೊ ಅವರು ಮಾತ್ರ ಹೋಗಿ ಇನ್ಶೂರೆನ್ಸ್ ಒಂಬಡ್ಸ್ಮನಲ್ಲಿ ಕಂಪ್ಲೇಂಟನ್ನು ಮಾಡ್ಬೋದು. History of Insurance Ombudsman. The concept of ombudsman began in Sweden, where an independent executive was appointed by the government to look into the dispute matters of the citizens. Generally, ombudsman is a person appointed by the organization to resolve dispute between someone outside the organization. Since the institutions of ombudsman is for protecting the policyholders' interest, it puts consumers' faith in the insurance companies and ensure that insurance companies are accountable in their transaction. When can you approach insurance ombudsman? ಯಾವಾಗ ಇನ್ಶೂರೆನ್ಸ್ ಒಂಬಡ್ಸ್ಮನ್ ಹತ್ರ ಹೋಗ್ಬೋದು ಅಂತ ಹೇಳಿದರೆ ಯು ಫಸ್ಟ್ ಅಪ್ರೋಚ್ಡ್ ಯುವರ್ ಇನ್ಶೂರೆನ್ಸ್ ಕಂಪನಿ ವಿತ್ ಅ ಕಂಪ್ಲೇಂಟ್ ಆ್ಯಂಡ್ ದೇ ಹ್ಯಾವ್ ನಾಟ್ ರಿಸಾಲ್ವ್ಡ್ it your transaction, not responded to it for all 30 days. ಇನ್ಶೂರೆನ್ಸ್ ಹೋಲ್ಡರ್ ತನ್ನ ಕಂಪ್ಲೇಂಟ್ ಏನಿದೆ ಅದನ್ನು ಫಸ್ಟ್ ಅವನು ಡೈರೆಕ್ಟಾಗಿ ಇನ್ಶೂರೆನ್ಸ್ ಒಂಬಡ್ಸ್ಮನಲ್ಲಿ ಹೋಗುವ ಮೊದಲು ಅವನು ಇನ್ಶೂರೆನ್ಸ್ ಹೋಲ್ಡರ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ತನ್ನ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ತನ್ನ ಕಂಪ್ಲೇಂಟ್ ಏನಿದೆ ಪ್ರಾಬ್ಲಮ್ ಏನಿದೆ ಅದನ್ನು ಅವನು ಹೇಳ್ಕೋಬೇಕು. ಅಲ್ಲಿ ಅವನಿಗೆ ಕ್ಲೇಮ್ ಸೆಟಲ್ಮೆಂಟ್ ಆಗದೇ ಇದ್ದರೆ ಡಿಲೇ ಆದಾಗ ಅವನು ನೆಕ್ಸ್ಟ್ ಇನ್ಶೂರೆನ್ಸ್ ಒಂಬಡ್ಸ್ಮನಲ್ಲಿ ಹೋಗ್ಬೋದು. ಅದು ಇನ್ಶೂರೆನ್ಸ್ ಕಂಪನಿಯವರು ವಿದಿನ್ 30 ಡೇಸಲ್ಲಿ ಏನೂ ಸೆಟಲ್ಮೆಂಟ್ ಮಾಡದೇ ಇದ್ದಾಗ ಆಫ್ಟರ್ 30 ಡೇಸ್ ಇನ್ಶೂರೆನ್ಸ್ ಒಂಬಡ್ಸ್ಮನಲ್ಲಿ ಹೋಗಿ ಇನ್ಶೂರೆನ್ಸ್ ಹೋಲ್ಡರ್ ಇನ್ಶೂರೆನ್ಸ್ ಕಂಪನಿಯ ವಿರುದ್ಧ ಕಂಪ್ಲೇಂಟನ್ನು ಮಾಡ್ಬೋದು. ಹಾಗೆಯೇ ಇನ್ಶೂರೆನ್ಸ್ ಹೋಲ್ಡರ್ ಡೈರೆಕ್ಟಾಗಿ ಕೋರ್ಟಿಗೆ ಹೋಗಬಾರ್ದು.
ಫಸ್ಟಿಗೆ ಅವ್ನು ಡೈರೆಕ್ಟಾಗಿ ಕೋರ್ಟಿಗೆ ಹೋದರೆ ನೆಕ್ಸ್ಟ್ ಅವನು ಇನ್ಶೂರೆನ್ಸ್ ಒಂಬಡ್ಸ್ಮನಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಫಸ್ಟ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಕಂಪ್ಲೇಂಟನ್ನು ಮಾಡಿ ಅದು ಸೆಟಲ್ಮೆಂಟ್ ಆಗದೇ ಇದ್ದರೆ ವಿದಿನ್ 30 ಡೇಸಲ್ಲಿ, ಆಫ್ಟರ್ 30 ಡೇಸ್ ಇನ್ಶೂರೆನ್ಸ್ ಒಂಬಡ್ಸ್ಮನಲ್ಲಿ ಕಂಪ್ಲೇಂಟ್ ಮಾಡ್ಬೋದು. ಅಲ್ಲಿ ಕೂಡ ಅವನಿಗೆ ಕರೆಕ್ಟಾದ ಜಡ್ಜ್ಮೆಂಟ್ ಸಿಕ್ಕಿಲ್ಲ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತಂದಾಗ ಅವನು ನೆಕ್ಸ್ಟ್ ಸ್ಟೆಪ್ಪು ಅವನು ಕೋರ್ಟಿಗೆ ಹೋಗಿ ಕಂಪ್ಲೇಂಟನ್ನು ಮಾಡ್ಬೋದು. You can complaint pertains to any policy you had taken in your capacity as an individual and the value of claim including expenses claimed is not above rupees 20 lakh. ಇನ್ಶೂರೆನ್ಸ್ ಕಂಪನಿಯವರದ್ದೇ ತಪ್ಪಿದ್ದಾಗ ಅಪ್ ಟು 20 ಲ್ಯಾಕ್ವರೆಗೆ ಸೆಟಲ್ಮೆಂಟ್ ಆಗುತ್ತೆ. ವೆರ್ ಆರ್ ದ ಇನ್ಶೂರೆನ್ಸ್ ಒಂಬಡ್ಸ್ಮನ್ ಆಫೀಸಸ್ ಇನ್ ಇಂಡಿಯಾ? Insurance Ombudsman has total 17 offices throughout the India. The major centers Ahmedabad, Bangalore, Chennai, Hyderabad, Mumbai, New Delhi. ಟೋಟಲ್ ಆಗಿ 17 ಆಫೀಸಸ್ ಇದೆ ಇಂಡಿಯಾದಲ್ಲಿ. ಇದರಲ್ಲಿ ಇನ್ಶೂರೆನ್ಸ್ ಹೋಲ್ಡರ್ಸ್ಗೆ ಯಾವುದು ನಿಯರೆಸ್ಟ್ ಇದೆ ಸೊ ಅಲ್ಲಿ ಹೋಗಿ ಕಂಪ್ಲೇಂಟನ್ನು ಮಾಡ್ಬೋದು, ಇಲ್ಲ ಥ್ರೂ ಆನ್ಲೈನಲ್ಲಿ ಕೂಡ ಕಂಪ್ಲೇಂಟನ್ನು ಮಾಡ್ಬೋದು. ರೋಲ್ ಆಫ್ ಇನ್ಶೂರೆನ್ಸ್ ಒಂಬಡ್ಸ್ಮನ್. The role of an ombudsman is to investigate complaints or grievances between parties and mediate fair settlement. ಇನ್ಶೂರೆನ್ಸ್ ಒಂಬಡ್ಸ್ಮನ್ ಏನು ಮಾಡ್ತಾರೆ ಅಂತ ಹೇಳಿದರೆ, ಇನ್ಶೂರೆನ್ಸ್ ಹೋಲ್ಡರ್ಸ್ನ ಕಂಪ್ಲೇಂಟನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ರೆಸ್ಪಾನ್ಸಿಬಿಲಿಟೀಸ್. ಲೋಕಲ್ ombudsman is to monitor insurance companies and make sure they are complying with federal and or state law to monitor the insurance landscape. ಇನ್ಶೂರೆನ್ಸ್ ಒಂಬಡ್ಸ್ಮನ್ಗೆ ಕೆಲವೊಂದು ರೆಸ್ಪಾನ್ಸಿಬಿಲಿಟಿಗಳಿರುತ್ತೆ. ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಇನ್ಶೂರೆನ್ಸ್ ಕಂಪನಿಯನ್ನು ಮಾನಿಟರ್ ಮಾಡುವಂಥದ್ದು, ಅವರು ಕರೆಕ್ಟಾಗಿ ಇದ್ದಾರಾ ಇಲ್ವಾ ಅಂತ ನೋಡ್ಕೊಳ್ಳುವಂಥದ್ದು ಅದರ ಮೇನ್ ರೆಸ್ಪಾನ್ಸಿಬಿಲಿಟಿ ಇನ್ಶೂರೆನ್ಸ್ ಒಂಬಡ್ಸ್ಮನ್ನಿತ್ತು. ಫಂಕ್ಷನ್ಸ್. ದೇರ್ ಆರ್ 2 ಫಂಕ್ಷನ್ಸ್, ಕನ್ಸಿಲಿಯೇಷನ್ ಆ್ಯಂಡ್ ಅವಾರ್ಡ್ ಮೇಕಿಂಗ್. ಹೇಗೆ ಕಂಪ್ಲೇಂಟ್ ಮಾಡ್ಬೋದು ಅಂತ ಹೇಳಿದರೆ, ಇಂಡಿಯಾದಲ್ಲಿ ಟೋಟಲ್ ಆಗಿ 17 ಆಫೀಸಸ್ ಇದೆ. ಇನ್ಶೂರೆನ್ಸ್ ಹೋಲ್ಡರ್ ಡೈರೆಕ್ಟಾಗಿ ಹೋಗಿ ಕಂಪ್ಲೇಂಟನ್ನು ಮಾಡ್ಬೋದು, ಇಲ್ಲ ಥ್ರೂ ಆನ್ಲೈನಲ್ಲಿ ಕೂಡ ಕಂಪ್ಲೇಂಟನ್ನು ಮಾಡ್ಬೋದು. ಆ ರೀತಿ ಕಂಪ್ಲೇಂಟ್ ಮಾಡಿದಾಗ 2 ಟೈಪ್ ಆಫ್ ಫಂಕ್ಷನ್ಸ್ ಮಾಡ್ತಾರೆ. ಫಸ್ಟ್ ಒನ್ ಕನ್ಸಿಲಿಯೇಷನ್. ಇನ್ಶೂರೆನ್ಸ್ ಕಂಪನಿ ಇನ್ಶೂರೆನ್ಸ್ ಹೋಲ್ಡರ್ಸನ್ನು ಕರೆಸಿ ಇಂಟರ್ಯಾಕ್ಷನ್ ಮಾಡ್ತಾರೆ. ಸೊ ಆಗಲೂ ಕೂಡ ಇನ್ಶೂರೆನ್ಸ್ ಕಂಪನಿಯವರು ಒಪ್ಪಿಕೊಳ್ಳದೇ ಇದ್ದಾಗ, ಇಲ್ಲ ನಾವು ಸೆಟಲ್ಮೆಂಟ್ ಮಾಡಲ್ಲ ಅಂತಂದಾಗ, ಅಂದರೆ ವಿದಿನ್ 30 ಡೇಸ್ನ ಒಳಗಡೆ ದ ನೆಕ್ಸ್ಟ್ ಸ್ಟೆಪ್ ಅವಾರ್ಡ್ ಮೇಕಿಂಗ್. ಇನ್ಶೂರೆನ್ಸ್ ಹೋಲ್ಡರ್ದು ಏನೂ ತಪ್ಪಿಲ್ಲದೆ ಇನ್ಶೂರೆನ್ಸ್ ಕಂಪನಿಯವರದೇ ತಪ್ಪಿದ್ದಾಗ ವಿದಿನ್ 30 ಡೇಸಲ್ಲಿ ಅಮೌಂಟನ್ನು ಸೆಟಲ್ಮೆಂಟ್ ಮಾಡಬೇಕು. ಇನ್ಶೂರೆನ್ಸ್ ಒಂಬಡ್ಸ್ಮನ್ ಕೊಟ್ಟಿರುವ ಜಡ್ಜ್ಮೆಂಟಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಆದರೆ ಇನ್ಶೂರೆನ್ಸ್ ಹೋಲ್ಡರಿಗೆ, ಸೊ ಅಂಥ ಸಿಚುವೇಷನಲ್ಲಿ ದೆನ್ ಯು ಕ್ಯಾನ್ ಗೋ ಟು ದ ಕೋರ್ಟ್. ಆಮೇಲೆ ಇನ್ಶೂರೆನ್ಸ್ ಹೋಲ್ಡರ್ ಕೋರ್ಟಿಗೆ ಹೋಗ್ಬೋದು. ಡೈರೆಕ್ಟಾಗಿ ಕೋರ್ಟಿಗೆ ಹೋದರೆ ಹೋಲ್ಡರ್ಸ್ಗೆ ಸ್ಪೀಡ್ ರಿಕವರಿ ಇರುವುದಿಲ್ಲ. ಸೊ ಹಾಗಾಗಿ ಇನ್ಶೂರೆನ್ಸ್ ಒಂಬಡ್ಸ್ಮನಲ್ಲಿ ಫಸ್ಟಿಗೆ ಹೋಗಿ ಕಂಪ್ಲೇಂಟನ್ನು ಮಾಡುವಂಥದ್ದು. ಅಪಾಯಿಂಟ್ಮೆಂಟ್ ಆಫ್ ಇನ್ಶೂರೆನ್ಸ್ ಒಂಬಡ್ಸ್ಮನ್. ದ ಗವರ್ನಿಂಗ್ ಬಾಡಿ ಆಫ್ ಇನ್ಶೂರೆನ್ಸ್ ಕೌನ್ಸಿಲ್ issues orders of appointment of insurance ombudsman on the recommendations of the committee comprising of chairman IRDA, chairman LIC, chairman of GIC and representative of central government. ಇನ್ಶೂರೆನ್ಸ್ ಒಂಬಡ್ಸ್ಮನನ್ನು ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿದರೆ, ಒಂದು ಕಮಿಟಿ ಇರುತ್ತೆ. ಸೊ ಆ ಕಮಿಟಿಯಲ್ಲಿ IRDA chairman LIC, chairman of GIC ಆ್ಯಂಡ್ ರೆಪ್ರೆಸೆಂಟೇಟಿವ್ ಆಫ್ ಸೆಂಟ್ರಲ್ ಗೌರ್ನಮೆಂಟ್ ಇವರೆಲ್ಲ ಸೇರಿ ಇನ್ಶೂರೆನ್ಸ್ ಒಂಬಡ್ಸ್ಮನ್ ಆಫೀಸರ್ಸನ್ನು ಸೆಲೆಕ್ಟ್ ಮಾಡುವಂಥದ್ದು. ಲೊಕೇಟಿಂಗ್ ಇನ್ಶೂರೆನ್ಸ್ ಒಂಬಡ್ಸ್ಮನ್. ದ ಗವರ್ನಮೆಂಟ್ ಥಾಟ್ ದ ಬೆಸ್ಟ್ ವೇ ಟು ಎನ್ಶ್ಯೂರ್ ಕನ್ಸ್ಯೂಮರ್ಸ್ were protect was place an office of the insurance ombudsman in each state. Thank you all.